ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಿದ್ದೀನಿ. ಬೇಸಿಕ್ ಅಂದರೆ ನಾವೆಲ್ಲ ರೆಗ್ಯುಲರಾಗಿ ಕ್ರೋಶಾ ಕಲಿತ ತಕ್ಷಣ ಸಿಂಪಲ್ ಡಿಸೈನ್ಸ್ ಕಲ್ತ್ಬಿಟ್ಟು ಬ್ರೈಡಲ್ ಅಂತ ಈ ಡಬಲ್ ಆರ್ಚ್ ಡಿಸೈನ್ ಕಲ್ತ್ಬಿಡ್ತೀವಿ. ಸೊ ತುಂಬ ವರ್ಷ ಆಯಿತು ಇದನ್ನು ತೋರಿಸಿ ಅಂದ್ಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ. ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ, ಹೊಸೊಬ್ರು ಕಲ್ತಿರೋರ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಡಾರ್ಕ್ ಬ್ರೌನ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಇದೆ. ಕಲರ್ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಳ್ತೀನಿ. ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಫಸ್ಟ್ 5 ಚೈನ್ ಹಾಕೋತೀನಿ. ಇದು 3 ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಯಾವಾಗಲೂ 2 ಸ್ಟೆಪ್ಪಲ್ಲೂ ಹಾಕ್ಬೋದು, ಬ್ಯಾಕ್ ಸೈಡ್ ಟರ್ನ್ ಮಾಡಿ ಎಲ್ಲ. ಇದನ್ನು ಪ್ರಾಪರಾಗಿ 3 ಸ್ಟೆಪ್ಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಸೊ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡಿದ್ರೂ ಆಗುತ್ತೆ. ಸೊ ಇಲ್ಲಿಂದ 3 ಚೈನ್ ಮಾಡ್ಕೋತಾ ಇದ್ದೀನಿ. 5 ಚೈನ್ ಆದಮೇಲೆ 3 ಚೈನ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಮಾಡಬೇಕು. 3 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಟ್ಟಿಗೆ 5 ಚೈನ್ ಆದಮೇಲೆ 3 ಆದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ 6 ಚೈನ್ ಡೈರೆಕ್ಟಾಗಿ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಇಲ್ಲಿ 3 ಚೈನೇ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 6 ಚೈನ್ ಮಾಡಿಬಿಟ್ಟು ಸ್ವಲ್ಪ ಯು ಶೇಪಲ್ಲಿ, ಅಂದರೆ 5 ಚೈನ್ ಅಷ್ಟು ಸ್ಪೇಸಿಗೆ 6 ಚೈನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಯು ಶೇಪ್ ಬರಬೇಕಲ್ಲ, ನಮ್ಗೆ ಆರ್ಚ್ ಬರಬೇಕಲ್ವ, ಅದಕ್ಕೋಸ್ಕರ. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು 3 ಚೈನ್ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಂದ ಯಾವ ರೀತಿ ಅಂದರೆ 5 3 3 6 3 3 ಆ ಥರ ಮಾಡ್ಕೊಳ್ಳೋದು. 6 ಚೈನ್ ಮಾತ್ರ ಯು ಶೇಪಲ್ಲಿ ಬರಬೇಕು. 5 3 3 ಮತ್ತು 6 3 3 ಆ ಥರ ಮಾಡ್ಕೊಂಡು ಹೋಗೋದು. ಮತ್ತು 5 ಮಾಡ್ಕೋಬೇಕು. 3 ಚೈನ್ ಮಾಡ್ಕೊತೀವಿ. ಸೊ ನೀವು 3 3 2 ಸತಿ ಹಾಕೋದು ಬೇಡ ಅಂದರೆ 6 ಚೈನ್ ಒಂದು ಸತಿ ಹಾಕ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಈ ಥರ ಈ ಡಿಸೈನ್ಗೆ ಮಾತ್ರ. ಸೊ ಡಬಲ್ ಆರ್ಚ್ ಡಿಸೈನ್ಗೆ 6 ಚೈನ್ ಹಾಕ್ಕೊಂಡು ನಡೆಯುತ್ತೆ. ಇಲ್ಲ 3 3 ಅಂದರೆ ಪ್ರಾಪರಾಗಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ಮಾಡ್ಕೋಬೇಕಂತ. ಸೊ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಥರ 5 3 3 6 3 3 ಆ ಥರನೇ ಹಾಕ್ಕೊಂಡೋಗಿ 6 ಚೈನ್ ಮಾತ್ರ ಯು ಶೇಪಲ್ಲಿ ಬರಬೇಕು. ಸ್ವಲ್ಪ ಲೂಸಾಗಿ ಯು ಶೇಪಲ್ಲಿ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಕಲರೇ ತೊಗೊಂಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆನೇ ಮಾಡ್ಕೋಬೇಕು. ನಾಟ್ ಹಿಂದೆ ಬರೋ ಥರ ನಾಟ್ಸ್ನೆಲ್ಲ ಲಾಸ್ಟಿಗೆ ಗಮ್ ಪೇಸ್ಟ್ ಮಾಡಿಬಿಟ್ಟು, ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಟ್ರಿಮ್ ಮಾಡಿಬಿಡಿ, ಇಲ್ಲಾಂದರೆ ಗಮ್ ಪೇಸ್ಟ್ ಮಾಡಿಬಿಟ್ಟು ನೀಟಾಗಿ ಸ್ಟಿಕ್ ಮಾಡಿಬಿಡಿ. ಆಚೆ ಬರ್ದಿರೋ ಥರ ಫಿನಿಶಿಂಗ್ ನೀಟಾಗಿ ಬರೋ ಥರ. ಸೊ 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 3 ಚೈನ್ ಹಾಕಿದ್ದೀನಿ ಅಲ್ಲ, ನೀವು ಚೆಕ್ ಮಾಡಿ. 3 ಚೈನ್ ಸ್ವಲ್ಪ ಲೆಂತಿ ಆಗೋದಿದ್ದರೆ 2 ಚೈನ್ ಕೂಡ ಹಾಕ್ಬೋದು, ಇಲ್ಲಾಂದರೆ 3 ಚೈನ್ ಕರೆಕ್ಟಾಗಿ 3 ಚೈನ್ ಹಾಕಿ. 3 ಚೈನ್ ಇರೋ ಕಡೆ 3 ಚೈನೇ ಹಾಕಿದ್ದೀನಿ. 5 ಚೈನ್ 3 ಚೈನ್ ಹಾಕಿ ಅಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. 2 ಟೈಮ್ಸ್ ದಾರ ಸುತ್ತಕೊಂಡು, ಸೊ 6 ಚೈನ್ ಇದೆ ಅಲ್ಲ, 6 ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ನ ಹಾಕ್ತೀನಿ. 1 3 ಚೈನ್ನ ಸ್ಕಿಪ್ ಮಾಡ್ತಾಯಿದ್ದೀವಿ. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದರೆ 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡಿಕೊಂಡು, ಮತ್ತೆ 2 ದಾರ 1 ಮಾಡಿಕೊಂಡು, ಮತ್ತೆ 2 ದಾರ 1 ಮಾಡ್ಕೋತೀನಿ. ಅಲ್ಲಿಗೆ ಟ್ರಿಪಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 4 ದಾರ ಇರುತ್ತೆ. 2 ದಾರ 1 ಸತಿ, 2 ದಾರ 1 ಸತಿ, ಮತ್ತು 2 ದಾರ 1 ಸತಿ. ಈ ರೀತಿ ಟ್ರಿಪಲ್ ಕ್ರೋಶೆ ಅಂತೀವಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ಕೂಡ ನಾವು ಮಾಡ್ಕೋಬೋದು. 3 ಚೈನ್ ಮಾಡಿದ್ದೀನಿ ಅಲ್ಲ, ಡಬಲ್ ಕ್ರೋಶೆ ಅಷ್ಟು ಲೆಂತ್ ಬರೋದಿಲ್ಲ. 3 ಚೈನ್ ಅಷ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. ಟ್ರಿಪಲ್ ಕ್ರೋಶೆ ಆದರೆ ಕರೆಕ್ಟಾಗಿ 3 ಚೈನ್ ಅಷ್ಟು ಲೆಂತ್ ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನಾನು ಇಲ್ಲಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು 14 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. 14ರಿಂದ 15 ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ತೀರಾ 13 to 14 15 ಅಷ್ಟು ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ 14 ಮಾಡ್ಕೊಳ್ತಾ ಇದ್ದೀನಿ. 14 ಕಂಬಗಳನ್ನ ನಾನು ಮಾಡಿಕೊಂಡು ನೋಡಿ ಯು ಶೇಪಲ್ಲಿ ಬರುತ್ತೆ ಅಲ್ವಾ. ನೆಕ್ಸ್ಟ್ 3 ಚೈನ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 3 ಚೈನ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಎಲ್ಲಿಗೆ ಸಿಂಗಲ್ ಕ್ರೋಶೆ ಕಡೆ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. 5 ಚೈನ್ ಇರೋ ಕಡೆ 5 ಚೈನ್ ಮಾಡ್ಕೊಳ್ಳೋಣ.
ಸೊ ಈ ಥರ ಎಕ್ಸ್ಟ್ರಾ ಬಂದರೆ ಫ್ರೆಂಡ್ಸ್ ನಿಮಗೆ ಎಕ್ಸ್ಟ್ರಾ ಅನಿಸಿದ್ರೆ 2 ಚೈನ್ನೇ ಹಾಕ್ಕೊಂಡೋಗಿ 3 ಚೈನ್ ಇರೋ ಕಡೆ, ಇಲ್ಲಾಂದರೆ 3 ಚೈನ್ ಕಡೆ 3 ಚೈನೇ ಮಾಡ್ಕೋಬೇಕು. ಸೊ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನ್ ಮಾಡ್ತಾಯಿದ್ದೀನಿ. ಅದು ಕೂಡ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಇರೋ ಕಡೆ 2 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೊಂದು ಸತಿ ನೋಡಿ ಒಂದು ಸ್ವಲ್ಪ ಲೂಸ್ ಅನಿಸುತ್ತೆ, ಸ್ವಲ್ಪ ಓವರ್ಲ್ಯಾಪ್ ಆಗಿಬಿಡುತ್ತೆ. ಆ ಥರ ಇದ್ದಾಗ ನೀವು 2 ಚೈನೇ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗೆ ನೆಕ್ಸ್ಟ್ 6 ಚೈನ್ ಒಳಗಡೆ 2 ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು, ಸೊ 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಮತ್ತು 2 ದಾರ ಒಂದು ಸತಿ, ಈ ರೀತಿ ಟ್ರಿಪಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು ಇಲ್ಲೂ ಕೂಡ 14 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 14 ಕಂಬ ಹಾಕಿ ನೆಕ್ಸ್ಟ್ 3 ಚೈನ್ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಈ ನೀಟಾಗಿ ಈ ಥರ ಯು ಶೇಪಲ್ಲಿ ಆರ್ಚ್ ಬರುತ್ತೆ ನಮಗೆ. ಸೊ ನೋಡಿ ಇದನ್ನು 14 ಕಂಬ ಮಾಡಿಬಿಟ್ಟು 3 ಚೈನ್ ಸಿಂಗಲ್ ಕ್ರೋಶಲ್ಲೇ ಹಾಕಿದ್ದೀನಿ, ಮತ್ತು 3 ಚೈನ್ 5 ಚೈನ್ 3 ಚೈನ್ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಇದೇ ರೀತಿ ಸೆಕೆಂಡ್ ಸ್ಟೆಪ್ ಪೂರ್ತಿ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ ಡಿಸೈನ್ ಇದು. ಕಲ್ತ್ರೆ ಅಂತೂ ಇದು ತುಂಬ ಈಸಿ ಡಿಸೈನ್ ಇದು. ಆ್ಯಕ್ಚುಲಿ ಬೇಸಿಕ್ ಬ್ರೈಡಲ್ ಡಿಸೈನ್ ಇದು. ನಾರ್ಮಲಾಗಿ ಬ್ರೈಡಲ್ ಅಂದರೆ ಇದೊಂದು ಡಿಸೈನ್ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ಸೊ ಇದನ್ನು ನೆಕ್ಸ್ಟ್ ಕಲರ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ಗೆ ಅಂದ್ಕೊಳ್ಳಿ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡಿದ್ದೀನಿ ಅಷ್ಟೇ. ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡಿದ್ದೀನಿ ಅಲ್ವಾ. ಇವಾಗ ಅದೇ ಸಿಂಗಲ್ ಕ್ರೋಶೆ ಅಂದ್ಕೊಳ್ಳಿ, ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ, ಅಲ್ಲಿಂದ 5 ಚೈನ್ ಮಾಡ್ತಾಯಿದ್ದೀನಿ. ಸೊ 5 ಚೈನ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿಕೊಂಡು ಅದು ಕೂಡ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ಒಂದು ಬೀಡನ್ನ ಹಾಕ್ಕೊಂಬಿಡೋಣ. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದೇ ಒಂದು ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ಕೊಳ್ತೀನಿ, ಇನ್ಸರ್ಟ್ ಮಾಡ್ತೀನಿ. ಚಿಕ್ಕ ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಫಸ್ಟ್ ನೋಡಿ, ಈಗ ಎಲ್ಲ ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದ್ರ ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತಲ್ವ, ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ತೀನಿ, ಮತ್ತು 2 ದಾರ 1 ಮಾಡ್ಕೊಳ್ತೀನಿ. ಸೊ ಮತ್ತೆ ದಾರ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. 2 or 3 ಬೀಡ್ಸ್ ತೊಗೊಂಡ್ರೆ ಒಂದೇ ಸತಿ ನಿಮಗೆ ಬೇಗ ಆಗೋಗುತ್ತೆ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು, ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹೋಗಿ ದಾರ ಅಂತಂದು 2 ದಾರ 1 ಸತಿ, 2 ದಾರ 1 ಸತಿ, ಈ ರೀತಿ ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ಕೋಬೋದು. ತುಂಬ ಹೆವಿ ಅಂದರೆ ಲೆಂತಾಗಿ ಹೋಗ್ಬಿಡುತ್ತೆ. ಸೊ ಒಂಥರ ಬ್ಯಾಲೆನ್ಸಿಂಗ್ ಆಗಿರ್ಬೇಕಂದ್ರೆ ನೋಡಿ, ಸ್ಟಾರ್ಟಿಂಗ್ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಪ್ರತಿಯೊಂದು ಕಂಬನೂ ಸೇಮ್ ಲೆಂತಲ್ಲಿ ಒಂದೇ ಸ್ಟೆಪ್ಪಲ್ಲಿ ಒಂದೊಂದು ಬೀಡನ್ನ ಹಾಕಿ ಕಂಬಗಳನ್ನ ಮಾಡ್ಕೊಂಡು ಹೋದರೆ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೊ ಈ ರೀತಿ ಬೀಡನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಸತಿ, ಮತ್ತು 2 ದಾರ 1 ಸತಿ, ಈ ರೀತಿ ಕಂಬ ಮಾಡ್ಕೊಂಡು ಹೋಗ್ತೀನಿ. ಸೊ ಸ್ಟಾರ್ಟಿಂಗು ಒಂದು ಬೀಡ್ ಹಾಕಿದ್ದೀನಿ ಫ್ರೆಂಡ್ಸ್. ಒಟ್ಟು 15 ಬೀಡ್ಸ್ ಬರುತ್ತೆ, 14 ಕಂಬ ಹಾಕಿದ್ವಿ ಅಲ್ಲ. ಸೊ ನೋಡಿ ಪೂರ್ತಿ ಹಾಕ್ಕೊಂಡೋಗಿ ಲಾಸ್ಟಲ್ಲಿ ಒಂದು ಸರಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಆಲ್ರೆಡಿ, ಅಲ್ಲೇ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕ್ಕೊಳ್ತೀನಿ. 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಂಡು ಅದು ಕೂಡ ಸಿಂಗಲ್ ಕ್ರೋಶೆ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದೆ ಅಂದ್ಬಿಟ್ಟು ಒಂದು 3 ಚೈನ್ ಮಾಡಿ ಲಾಕ್ ಮಾಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡಿದ್ದೆ, ಅಲ್ಲೇ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಸ್ಪೇಸ್ ಇದೆ ಅಂದ್ಬಿಟ್ಟು ಅಷ್ಟು ಸ್ಪೇಸಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಒಂದು 3 ಚೈನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶಸ್ ಮಾಡ್ತಾಯಿದ್ದೆ ಅಷ್ಟೇ.
ಅಲ್ಲಿಂದ ಒಂದು 3-4 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಈ ರೀತಿ ನೀಡಲ್ನ ತೆಗೆದು ಎಂಡ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಕುಚ್ಚಿಗೆ ಸೇರಿಸ್ಕೊಂಡು ಕುಚ್ಚು ಕಡ್ಕೊಳ್ಳೋದು ಲಾಸ್ಟಲ್ಲಿ. ಸೊ ಈ ಥರ ಬಂದಿದೆ. ಎಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಫಿನಿಶಿಂಗು. ಸೇಮ್ ನೀವು ಕೌಂಟಿಂಗ್ಸಲ್ಲಿ ಹಾಕಿದ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಫ್ಲೀಟ್ಸ್ ಹಾಕಿದಾಗ ಈ ರೀತಿ ಕಾಣಿಸುತ್ತೆ. ಇದು ಕುಚ್ಚು ಕಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಅಂತೂ. ಸೊ ತುಂಬ ನೀಟಾಗಿ ಬರುತ್ತೆ ಇದೇ ಕೌಂಟಿಂಗ್ಸಲ್ಲಿ ಹಾಕಿದ್ರೆ. ಕುಚ್ಚು ಕೂಡ ನೋಡಿ, ಕುಚ್ಚು 157 ದಾರ ಸುತ್ತಕೊಂಡು ಆರ್ಚ್ಗಿಂತ ಇನ್ನೊಂದು ಚೂರು ಲೆಂತಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ, ಒಂಚೂರು ಸ್ಟ್ರೈಟ್ ಮಾಡಿಕೊಂಡು. ಸೊ ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಅಂತೂ, ಸಕ್ಕತ್ತಾಗಿ ಕಾಣುತ್ತೆ. ಇದಕ್ಕೆ ಯಾವುದೇ ಸ್ಟೋನ್ ಚೈನ್ ಬೇಡ ಅಂದಿದ್ರು, ಎಕ್ಸ್ಟ್ರಾ ಬೀಡ್ ಬೇಡ ಅಂದಿದ್ರು. ಸೊ ಅದಕ್ಕೋಸ್ಕರ ಪ್ಲೇನಲ್ಲೇ ಇದೇ ರೀತಿ ಜಸ್ಟ್ ಒಂದು ಕುಚ್ಚು ಕಟ್ಟಿದ್ದೀನಿ ಡೈರೆಕ್ಟಾಗಂತೂ. ತುಂಬ ಚೆನ್ನಾಗಿರುತ್ತೆ. ಬೇಸಿಕ್ ಫ್ರೆಂಡ್ಸ್, ಬೇಸಿಕ್ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಅಷ್ಟು ನೀಟಾಗಿ ಬರುತ್ತೆ ಡಿಸೈನ್ ಅಂತೂ. ಎಲಿಗೆಂಟ್ ಡಿಸೈನು. ಎಲ್ಲ ಬ್ರೈಡಲ್ ಸ್ಯಾರೀಸಲ್ಲಿ ಇದು ಒಂದು ಡಿಸೈನು ಇದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.